ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆಗಿರೋ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇಲ್ಲ, ನಾನಿಲ್ಲಿ ಜೀರಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸಾಸಿವೆ ಬೇಕಾದರೆ ನೀವು ಹಾಕ್ಕೊಳ್ಬೋದು. ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಿರೋದು ಬೆಳ್ಳುಳ್ಳಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಿಗೆ, ಹಾಗೆ ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ ಟೊಮೆಟೊ ಗೊಜ್ಜಿಗೆ. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದು ಗೋಲ್ಡನ್ ಬ್ರೌನಿಷ್ ಆಗೋವರೆಗೂ ನಾವು ತಿರುಗಿಸ್ಕೊಳ್ಬೇಕು. ನಿಮಗೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಗ ಟರ್ನ್ ಆಗುತ್ತೆ ಗೋಲ್ಡನ್ ಕಲರ್ಗೆ. ಇಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದು ಹಾಗೆ ಲೈಟಾಗಿ ತಿರುಗಿಸ್ಕೊಳ್ಳಿ. ಅದ ಮೇಲೆ ಸ್ವಲ್ಪ ನೀವು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಸಾಲ್ಟು, ಸಾಲ್ಟ್ ಹಾಕಾದ್ಮೇಲೆ ಮತ್ತೆ ಹಾಗೆ ತಿರುಗಿಸ್ಕೊಳ್ಳಿ. ಅದು ಲೈಟಾಗಿ ಸ್ವಲ್ಪ ಬೇಯಬೇಕು, ಆ ವಾಟರ್ ಕಂಟೆಂಟ್ ಎಲ್ಲ ಬಿಡಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ಈಗ. ಹಾಗೆ ಜಸ್ಟ್ ಹಾಗೆ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಸೌಟಲ್ಲಿ. ಆಮೇಲೆ ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ಈಗ ಇದನ್ನಂತೂ ಗಮನ ಇಟ್ಟು ನೋಡ್ಕೊಳ್ಳಿ, ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಬಳಸ್ತಾ ಇರೋದು ಒಂದು ಸಾಂಬಾರು ಪೌಡರ್, ಅಂದರೆ ನೀವು ಸಾಂಬಾರೆಲ್ಲ ಮಾಡ್ತಿರಲ್ಲ ಅದನ್ನು ಯೂಸ್ ಮಾಡಬೇಕು. ಆ್ಯಕ್ಚುಲಿ ಸಾಂಬಾರು ಪೌಡ್ರ್ ಯೂಸ್ ಮಾಡಿದ್ರೆ ಆ ಟೇಸ್ಟೇ ಬೇರೆ ಥರ ಇರುತ್ತೆ. ಖಾರದ ಪುಡಿ ಮಾತ್ರ ಯೂಸ್ ಮಾಡಲೇಬಾರ್ದು, ಅದು ಡಿಫ್ರೆಂಟಾಗಿ ಕೊಡುತ್ತೆ, ಬೇರೆ ಥರ ಟೇಸ್ಟ್ ಇರುತ್ತೆ. ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸಲಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಖಂಡಿತ. ಆ್ಯಂಡ್ ನೀವು ಇದನ್ನು ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು ನೀವು. ರೆಡಿಯಾಗಿದೆ, ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ನಾನಿಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಸ್ಟ್ ಹಾಗೆ ಒಂದು ತಿರುಗಿಸಿ. ಆಮೇಲೆ ನೀವು ಅನ್ನಕ್ಕೆ, ಚಪಾತಿಗೆ